ಹಾಯ್ ಎವ್ರಿವನ್. ಈ ಒಂದು ವಿಡಿಯೋದಲ್ಲಿ ನಾವು ಶಲ್ ಬಿ ಮತ್ತು ವಿಲ್ ಬಿ ಹೆಲ್ಪಿಂಗ್ ವರ್ಬ್ನ ಒಂದು ಬಳಕೆಯನ್ನು ನೋಡ್ತಾ ಹೋಗೋಣ. ಲಾಸ್ಟಿನ ವೀಡಿಯೋಸ್ಗಳಲ್ಲಿ ನಾವು ಹ್ಯಾಮ್, ಹಾರ್, ವಾಸ್, ವರ್ ಇವುಗಳನ್ನು ನೋಡಿದ್ವಿ. ಈ ವಿಡಿಯೋದಲ್ಲಿ ಫ್ಯೂಚರ್ ಟೆನ್ಸಲ್ಲಿ ಬಳಸುವಂತಹ ಹೆಲ್ಪಿಂಗ್ ವರ್ಬ್ನ ನೋಡ್ತಾ ಹೋಗೋಣ. ಈ ಒಂದು ವಿಲ್ ಬಿ ಮತ್ತು ಶಲ್ ಬಿಯನ್ನು ನಾವು ಯಾವಾಗ ಬಳಸಬೇಕು ಅಂತಂದರೆ, ಶಲ್ ಬಿಯನ್ನು ನಾವು ಐ ಮತ್ತು ವಿ ಬಂದಾಗ ಬಳಸ್ತಾ ಹೋಗ್ತೇವೆ. ಹಾಗೆಯೇ ವಿಲ್ ಬಿಯನ್ನು ನಾವು ಎಲ್ಲಿ ಬಳಸಬೇಕು ಅಂದರೆ, ಯು ಬಂದಾಗ, ಹಿ ಬಂದಾಗ, ಶಿ ಬಂದಾಗ ಮತ್ತು ಹಿಟ್ ಮತ್ತು ದೇ ಬಂದಾಗ ಅವುಗಳ ಜೊತೆಯಲ್ಲಿ ನಾವು ಇದನ್ನು ಬಳಸ್ತೀವಿ. ಹಾಗಾದರೆ ಯಾವಾಗ ಬಳಸಬೇಕು, ಯಾವ ಟೆನ್ಸಲ್ಲಿ ಬಳಸಬೇಕು ಅಂತ ನೋಡೋದಾದರೆ ಫ್ಯೂಚರ್ ಟೆನ್ಸ್ನಲ್ಲಿ ಇದನ್ನು ನಾವು ಬಳಸಬೇಕಾಗ್ತಾ ಹೋಗುತ್ತೆ. ಹಾಗೆಯೇ ಶಲ್ ಬಿ ಈಸ್ ಯೂಸ್ಡ್ ವಿತ್ ಐ ಆ್ಯಂಡ್ ವಿ. ವಿಲ್ ಬಿ ಈಸ್ ಯೂಸ್ಡ್ ವಿತ್ ಯು, ಈ, ಶಿ, ಇಟ್ ಆ್ಯಂಡ್ ದೇ ಇನ್ ಫ್ಯೂಚರ್ ಟೆನ್ಸ್. ಇನ್ ಕೇಸ್ ಸಮ್ಟೈಮ್ಸ್ ನಾವು ಇವನ್ನ ವೈಸ್ ವರ್ಸ್ ಅಂದರೆ ಹೈ ಜೊತೆ ನಾವು ವಿಲ್ ಬಿಯನ್ನು ಸಹ ಬಳಸಬಹುದು. ಅಂದರೆ ಯಾವಾಗ ನೆಸೆಸಿಟಿ ಇದ್ದಾಗ ನಾವು ಅದನ್ನು ಬಳಸಿದ್ರೆ ಅದು ತಪ್ಪಾಗೋದಿಲ್ಲ. ಅರ್ಥ ಆಗ್ತಿದೆಯಾ? ಹಾಗೆಯೇ ವಿಲ್ ಬಿಯನ್ನು ಸಹ ನಾವು ಬಳಸಿದಾಗ ಅದು ತಪ್ಪಾಗೋದಿಲ್ಲ. ಅದು ಸಿಚುಯೇಷನ್ಗೆ ರಿಲೇಟೆಡ್ ಆಗಿ ಇರುವಂತಹ ಒಂದು ಮ್ಯಾಟರ್ ಆಗಿರುತ್ತೆ. ಹಾಗೆಯೇ ನೋಡಿ, ಹೈ ಬಂದಾಗ ಶಲ್ ಬಿಯನ್ನು ಬಳಸಬೇಕು, ವಿ ಬಂದಾಗಲೂ ಶಲ್ ಬಿಯನ್ನು ಬಳಸ್ತೀವಿ, ಯು, ಈ, ಶಿ, ಇಟ್, ದೇ ಇವುಗಳು ಬಂದಾಗ ನಾವು ವಿಲ್ ಬಿಯನ್ನು ಬಳಸ್ತೀವಿ. ಐ ಜೊತೆ ಬಂದಾಗ ಇರುವೆನು ಅಥವಾ ಆಗುವೆನು ಅನ್ನೋ ಒಂದು ಅರ್ಥವನ್ನು ಕೊಡುತ್ತೆ. ವಿ ಜೊತೆ ಬಂದಾಗ ಇರುವೆವು, ಆಗುವೆವು ಅನ್ನೋ ಒಂದು ಅರ್ಥವನ್ನು ಕೊಡುತ್ತೆ. ಯು ಜೊತೆ ವಿಲ್ ಬಿಯನ್ನು ಬಳಸಿದಾಗ ಇರುವೆ, ಆಗುವೆ ಇನ್ ಫ್ಯೂಚರಲ್ಲಿ ನಮ್ಮ ಒಂದು ಭವಿಷ್ಯತ್ ಕಾಲದಲ್ಲಿ ಆಗುವಂತಹ ಎಲ್ಲ ಘಟನೆಗಳನ್ನು ಹೇಳಬೇಕು ಅಂದಾಗ ನಾವು ಪರ್ಸನ್ಸ್ಗಳ ಜೊತೆ ಈ ಒಂದು ಹೆಲ್ಪಿಂಗ್ ವರ್ಬ್ಸ್ಗಳನ್ನು ಬಳಸಬೇಕಾಗ್ತಾ ಹೋಗುತ್ತೆ. ಹಾಗೆ ಈ ಜೊತೆ ಬಳಸಿದಾಗ ಇರುವನು ಅಥವಾ ಆಗುವನು ಒಂದು ಅರ್ಥವನ್ನು ಕೊಡುತ್ತೆ. ಇಟ್ ಜೊತೆ ಬಳಸಿದಾಗ ಇರುವುದು, ಆಗುವುದು ಅನ್ನೋ ಒಂದು ಅರ್ಥವನ್ನು ಕೊಡುತ್ತೆ. ದೇ ಜೊತೆ ಬಳಸಿದಾಗ ಇರುವರು ಅಥವಾ ಆಗುವರು ಅನ್ನೋ ಒಂದು ಅರ್ಥವನ್ನು ಕೊಡುತ್ತೆ. ಸೊ ಇವುಗಳ ಎಕ್ಸಾಂಪಲ್ನ ನೋಡ್ತಾ ಹೋಗೋದಾದರೆ, ನಾನು ನಾಡಿದ್ದು ಹಾಸನದಲ್ಲಿ ಇರುವೆ. ಐ ಶಾಲ್ ಬಿ ಇನ್ ಹಾಸನ್ ಎ ಡೇ ಆಫ್ಟರ್ ಟುಮಾರೋ. ಎ ಡೇ ಆಫ್ಟರ್ ಟುಮಾರೋ ಅಂದರೆ ನಾಡಿದ್ದು. ಇದನ್ನು ನೆನ್ಪಿಟ್ಕೊಳ್ಳಿ. ನಾವು ನಿನ್ನೆಗೇನಂತ ಕರಿತೀವಿ, ಇವತ್ತಿಗೇನಂತ ಕರಿತೀವಿ, ನಾಳೆಗೇನಂತ ಕರಿತೀವಿ, ನಾಡಿದ್ದಕ್ಕೆ ಏನಂತ ಕರಿತೀವಿ ಅನ್ನೋದನ್ನು ಸಹ ನೆನಪಲ್ಲಿ ಇಟ್ಕೋಬೇಕಾಗ್ತಾ ಹೋಗುತ್ತೆ. ಐ ಶಲ್, ಇಲ್ಲಿ ಐ ಬಂದಿದೆ, ಆಬ್ಜೆಕ್ಟ್ ಐ ಬಂದಿದೆ, ಅದಕ್ಕೆ ನಾವು ಹೆಲ್ಪಿಂಗ್ ವರ್ಬ್ ಯಾವುದನ್ನು ಬಳಸಿದ್ದೀವಿ, ಶಲ್ ಬಿಯನ್ನು ಬಳಸಿದ್ದೀವಿ. ಅಂದರೆ ನಾಳೆ ಅಥವಾ ನಾಡಿದ್ದು ನಾನು ಹಾಸನದಲ್ಲಿ ಇರ್ತೀನಿ, ಇನ್ ಫ್ಯೂಚರ್ ಅಲ್ವಾ ಅದು. ಹಾಗೆ ನೆಕ್ಸ್ಟ್, ನಾವು ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಇರುವೆವು. ವಿ ಶಲ್ ಬಿ ಅಟ್ ಲಾಲ್ಬಾಗ್ ಇನ್ ಬ್ಯಾಂಗ್ಳೂರ್. ಇದು ಸಹ ಏನು ಫ್ಯೂಚರ್ ಟೆನ್ಸಲ್ಲಿ ಇರೋವಂಥದ್ದು. ಸೊ ಹಾಗಾಗಿ ನಾವಿಲ್ಲಿ ವಿ ಬಂದಿರೋದ್ರಿಂದ ಶಲ್ ಬಿಯನ್ನು ಬಳಸಿದ್ದೀವಿ. ಹಾಗೆಯೇ ಅವನು ಭಾರತ ತಂಡದಲ್ಲಿ ಇರುವನು. ಈ ವಿಲ್ ಬಿ ಇನ್ ಇಂಡಿಯನ್ ಟೀಮ್. ಅವನು ಮುಂದೆ ಇರುವನು ಅಂತ ಅರ್ಥ ಕೊಡುತ್ತೆ. ಸೊ ಇಲ್ಲಿ ಈ ಬಂದಿರೋದ್ರಿಂದ ನಾವು ಯಾವ ಹೆಲ್ಪಿಂಗ್ ವರ್ಬನ್ನು ಬಳಸಿದ್ದೀವಿ ಅಂದರೆ ವಿಲ್ ಬಿ ಅನ್ನೋ ಒಂದು ಹೆಲ್ಪಿಂಗ್ ವರ್ಬನ್ನು ನಾವು ಬಳಸಿದ್ದೀವಿ. ಹಾಗೆ ನೆಕ್ಸ್ಟ್, ಲತಾ ಒಬ್ಬ ಗಾಯಕಿ ಆಗುವಳು. ಇನ್ ಫ್ಯೂಚರಲ್ಲಿ ಅವಳು ಆಗುವಳು, ಆಗ್ತಾಳೆ ಅನ್ನೋ ಒಂದು ಅರ್ಥವನ್ನು ಕೊಡುತ್ತೆ. ಸೊ ಅಲ್ಲಿ ಲತಾ ಅಂದರೆ ಶಿ ಅಲ್ವಾ. ಶಿ ಬಂದಾಗ ನಾವು ಏನನ್ನು ಬಳಸಬೇಕು, ವಿಲ್ ಬಿಯನ್ನು ಬಳಸಬೇಕು ಅಂತ ಆಲ್ರೆಡಿ ಹೇಳಿದ್ವಿ. ಸೊ ಲತಾ ವಿಲ್ ಬಿ ಎ ಕ್ಯಾಪ್ಟನ್ ಅಲ್ವಾ, ಅವಳೇನು ಮುಂದೆ ನಾಯಕಿ ಆಗ್ತಾಳೆ. ನೀನು ಒಬ್ಬ ಕೆಟ್ಟ ಆಟಗಾರ ಆಗುವೆ. ಇನ್ ಫ್ಯೂಚರಲ್ಲಿ ನೀನೊಬ್ಬ ಕೆಟ್ಟ ಆಟಗಾರ ಆಗುವೆ. ಇಲ್ಲಿ ಯು ಬಂದಿದೆ ಅಲ್ವಾ, ನೀನು. ಆವಾಗಲೂ ಸಹ ನಾವು ಏನನ್ನು ಬಳಸಬೇಕು, ವಿಲ್ ಬಿಯನ್ನು ಬಳಸಬೇಕು. ಯು ವಿಲ್ ಬಿ ಎ ಬ್ಯಾಡ್ ಪ್ಲೇಯರ್. ಸೊ ಈ ರೀತಿಯಾಗಿ ನಾವು ಹೆಲ್ಪಿಂಗ್ ವರ್ಬ್ಗಳನ್ನು ಬಳಕೆ ಮಾಡಬೇಕಾಗ್ತಾ ಹೋಗುತ್ತೆ.